ನನ್ನ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಪ್ಲೇಸ್ ಇದಂತ ಹೇಳ್ಬೋದು. ಯಾವುದಪ್ಪ ಅಂದರೆ ನಮ್ಮ ಅಜ್ಜಿ ಮನೆ. ಆಲ್ಮೋಸ್ಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಮನೇಲೇ. ಇನ್ನು ನಾವು ಇವಾಗ ಮದುವೆಯಾಗಿ ಹೋಗ್ಬಿಟ್ಟಿದ್ವಿ, ಬಟ್ ರಜೆಗೆ ಮಾತ್ರ ಬರ್ತಾ ಇರ್ತೀವಿ. ರಜೆಗೆ ಬರೋ ಟೈಮಲ್ಲಿ ನಮ್ಮ ಆಂಟಿಯವರು ನಾವೆಲ್ಲ ಮಾತಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಬರ್ತೀವಿ. ಹಾಗಿದ್ರೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದಂತ ಎಲ್ಲರೂ ಬಂದಿದ್ವಲ್ಲ, ಎಲ್ಲಿಗಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಇದೆ. ಅಡುಗೆಗಳೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಅಡುಗೆಗಳೆಲ್ಲ ಮಾಡಿಕೊಂಡು ಅಂಬಾದೇವಿ ಮಠ ಅಂತ ಇದೆ, ಅಲ್ಲಿಗೆಲ್ಲ ಹೋಗಿದ್ವಿ. ಅಲ್ಲಿ ದೇವರಿಗೆ ನಾನ್ ವೆಜ್ ಎಲ್ಲ ನಡೆಯುತ್ತೆ. ಹಾಗಾಗಿ ನಾನ್ ವೆಜ್ ಚಿಕನ್ ಕರಿ, ಚಿಕನ್ ಗ್ರೇವಿ, ಪನ್ನೀರು, ಎಗ್ಗು, ಚಪಾತಿ, ರೊಟ್ಟಿ, ಕೆಲವೊಂದು ರೈಸ್ ಐಟಮ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅಮ್ಮ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಇನ್ನು ಹತ್ರನೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದ್ವಿ. ಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಒಂದು ಗದ್ದೆ ಥರ ಇದೆ. ಅಲ್ಲಿ ತೆಂಗಿನ ಮರ ಇರೋದ್ರಿಂದ ಲುಕ್ಕು ಮತ್ತು ಗ್ರೀನರಿ ಇರೋದ್ರಿಂದ ಮಸ್ತಿತ್ತು. ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಬೇಗನೆ ಊಟ ಎಲ್ಲ ಆಗೋಯ್ತು. ಇನ್ನು ಸ್ವಲ್ಪ ಟೈಮ್ ಇತ್ತು. ಅಲ್ಲಿಂದ ಇನ್ನೊಂದು 15 ಮಿನಿಟ್ಸ್ ಹೋದರೆ ಮುಕ್ಕುಂದ ಅಂತ ಹೊಳೆ ಬರುತ್ತೆ, ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೆಲ್ಲ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿ ಬಂದ್ವಿ. ಮಕ್ಕಳಿಗೆ ಎಷ್ಟು ಊಟ ತಿನ್ಸಿದ್ರು ಕೂಡ ಹ್ಯಾಪಿ ಅನಿಸಲ್ಲ, ಬಟ್ ಈ ನೀರನ್ನು ನೋಡಿದ ತಕ್ಷಣ ಮಕ್ಕಳು ಖುಷಿ ನೋಡೋಕ್ಕಾಗಿಲ್ಲ. ಅಷ್ಟೊಂದು ಹ್ಯಾಪಿಯಾಗೆಲ್ಲ ಆಟ ಆಡ್ತಾಯಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತು ಈ ವಿಡಿಯೋ ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.